let me talk about husbands first. ಮೊದಲನೆಯದಾಗಿ ಗಂಡಂದಿರ ಬಗ್ಗೆ ಮಾತನಾಡಲು ಇಷ್ಟಪಡ್ತೇನೆ. Husbands, love your wives, verse 25, as Christ loved the church. ಎಫೆಸ 5:25 ಕ್ರಿಸ್ತನು ಸಭೆಯನ್ನ ಪ್ರೀತಿಸಿದ ಪ್ರಕಾರ ಗಂಡಂದಿರೇ ನಿಮ್ಮ ಹೆಂಡತಿಯರನ್ನ ಪ್ರೀತಿಸಿರಿ. So the example for husbands is Jesus Christ. ಗಂಡಂದಿರಿಗೆ ಮಾದರಿ ಯಾರಪ್ಪ ಅಂದ್ರೆ ಅದು ಯೇಸು ಕ್ರಿಸ್ತರಾಗಿದ್ದಾರೆ. And it goes on to say further down in that section, ಈ ಒಂದು ವಿಭಾಗದಲ್ಲಿ ಮುಂದೆ ಈ ರೀತಿ ಹೇಳ್ತಾ ಹೋಗುತ್ತೆ, that it is like Christ is the head of the church. ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರ Further down, ಇನ್ನು ಸ್ವಲ್ಪ ಕೆಳಗೆ ಈ ರೀತಿ ಹೇಳುತ್ತೆ, just as Christ loves the church, we are members of his body. ಕ್ರಿಸ್ತನು ಸಭೆಯನ್ನ ಪ್ರೀತಿಸಿದ ಪ್ರಕಾರ ನಾವು ಆತನ ದೇಹದ ಅಂಗಗಳಾಗಿದ್ದೇವೆ. In just as Christ also does the church, verse 29. ಎಫೆಸ 5ನೇ ಅಧ್ಯಾಯ 29ನೇ ವಚನ, ಕರ್ತನು ಸಭೆಯನ್ನ ಪೋಷಿಸಿ ಸಂರಕ್ಷಿಸುವ ಪ್ರಕಾರ. So we must love your wife, verse 28, like his own body. 28ನೇ ವಚನ, ಗಂಡಂದಿರು ಸಹ ಸ್ವಂತ ಶರೀರವನ್ನ ಪ್ರೀತಿಸಿಕೊಳ್ಳುವ ಪ್ರಕಾರವೇ ತಮ್ಮ ಹೆಂಡತಿಯರನ್ನ ಪ್ರೀತಿಸುವ ಹಂಗಿನವರಾಗಿದ್ದಾರೆ. That's the meaning of being the head. ತಲೆಯಾಗಿರುವುದರ ಅರ್ಥ ಅದೇ ಆಗಿದೆ. Now there are two types. The word head can mean many things in the world in English. ಇಡೀ ಲೋಕದಲ್ಲಿ ತಲೆ ಎಂಬ ಪದಕ್ಕೆ ಆಂಗ್ಲ ಪದದಲ್ಲಿ ಅನೇಕ ಅರ್ಥಗಳಿದೆ. Head of a department in a university. ಒಂದು ಇಲಾಖೆ ಅಥವಾ ಯೂನಿವರ್ಸಿಟಿಯ ತಲೆಯಾಗಿರುವುದು ಅಂದ್ರೆ ಮುಖ್ಯಸ್ಥನಾಗಿರುವುದು. Head of a country, the president. ಒಂದು ದೇಶದ ಮುಖ್ಯಸ್ಥ ಅಥವಾ ತಲೆ ರಾಷ್ಟ್ರಪತಿಗಳಾಗಿರುತ್ತಾರೆ. Head of the army, the general. ಒಂದು ಸೈನ್ಯದ ತಲೆ ಅಥವಾ ಮುಖ್ಯಸ್ಥ ಜನರಲ್ ರವರಾಗಿರ್ತಾರೆ. Or head of the body. ಅಥವಾ ದೇಹದ ಒಂದು ತಲೆ ಅಥವಾ ಮುಖ್ಯಸ್ಥ. Which head do you feel you as a husband are in your home? ನಿಮ್ಮ ಕುಟುಂಬದಲ್ಲಿ ನೀವು ಯಾವ ರೀತಿಯ ತಲೆಯಾಗಿದ್ದೀರಿ ಎಂಬ ಭಾವನೆ ನಿಮ್ಮಲ್ಲಿದೆ. Head of an army, head of the country. ಸೈನ್ಯದ ತಲೆನ ಅಥವಾ ಒಂದು ದೇಶದ ತಲೆ ಅಥವಾ ಮುಖ್ಯಸ್ಥನ? It's because that understanding, head of the department? No. ಒಂದು ಇಲಾಖೆಯ ಮುಖ್ಯಸ್ಥ ಅಥವಾ ತಲೆ ಎಂಬ ಅರ್ಥ ಇರುವುದರಿಂದಲ head of the body. ದೇಹದ ತಲೆ. But it's because people have not seen that meaning of head. ಆ ಒಂದು ತಲೆಯ ಅರ್ಥವನ್ನ ಜನರು ನೋಡದೆ ಇರುವ ಕಾರಣದಿಂದ there are a lot of husbands act like dictators. ಅನೇಕ ಗಂಡಂದಿರು ಸರ್ವಾಧಿಕಾರಿಯಂತೆ ವರ್ತಿಸುತ್ತಾರೆ. Because they have misunderstood the word head. ಯಾಕಂದ್ರೆ ತಲೆ ಎಂಬ ಪದವನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅವರು. Here it says very clearly, head of the body. ಇಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ದೇಹದ ತಲೆ ಎಂಬುದಾಗಿ. So also husbands must love their wife as their own body. ಹಾಗೆಯೇ ಗಂಡಂದಿರು ಸಹ ಸ್ವಂತ ಶರೀರವನ್ನ ಪ್ರೀತಿಸಿಕೊಳ್ಳುವ ಪ್ರಕಾರವೇ ತಮ್ಮ ಹೆಂಡತಿಯನ್ನ ಪ್ರೀತಿಸುವ ಹಂಗಿನವರಾಗಿದ್ದಾರೆ. Christ is the head of the church. ಕ್ರಿಸ್ತನು ಸಭೆಗೆ ತಲೆಯಾಗಿದ್ದಾನೆ. So then there's a lot of scope there to meditate on what it means to be a head and the body. ತಲೆ ಮತ್ತು ದೇಹ ಎಂಬುದನ್ನ ಕುರಿತು ಧ್ಯಾನಿಸುವುದರಲ್ಲಿ ಬಹಳಷ್ಟು ಪ್ರಮುಖವಾದ ಅವಕಾಶವಿದೆ. The body is the head is useless without the body. ತಲೆಯು ದೇಹವಿಲ್ಲದೆ ಪ್ರಯೋಜನಕ್ಕೆ ಬಾರದ್ದಾಗಿದೆ, ಅಂದ್ರೆ ನಿಷ್ಪ್ರಯೋಜಕವಾಗಿದೆ. Some husbands think I'm okay. ಕೆಲವು ಗಂಡಂದಿರು ಈ ರೀತಿ ಯೋಚಿಸುತ್ತಾರೆ, ನಾನು ಸರಿ ಇದ್ದೀನಿ ಅಂತ. I can do a lot of things. I can do even if my wife is not there. ನನ್ನ ಹೆಂಡತಿ ಇಲ್ಲ ಅಂದ್ರೂ ಕೂಡ ನಾನು ಅನೇಕ ಸಂಗತಿಗಳನ್ನ ಮಾಡಬಲ್ಲೆ ಅಂತ ಯೋಚಿಸ್ತಾರೆ. I can cook. I can take care of myself. ನಾನು ಅಡಿಗೆ ಮಾಡಬಲ್ಲೆ, ನನ್ನನ್ನು ನಾನು ನೋಡಿಕೊಳ್ಳಬಲ್ಲೆ ಅಂತ ಯೋಚಿಸ್ತಾರೆ. You have that attitude, you'll never have a Christian home. ನೀವು ಆ ರೀತಿಯ ಮನೋಭಾವ ಇಟ್ಕೊಂಡಿದ್ರೆ ನೀವು ಕ್ರೈಸ್ತ ಕುಟುಂಬವನ್ನು ಹೊಂದಿಕೊಳ್ಳಲು ಆಗೋದಿಲ್ಲ. Because home is not just a matter of cooking food and producing children. ಕುಟುಂಬ ಅಂದ್ರೆ ಬರೀ ಅಡಿಗೆ ಮಾಡ್ಕೊಳ್ಳೋದು ಅಥವಾ ಮಕ್ಕಳನ್ನ ಕೊಡೋದು ಅಷ್ಟೇ ಅಲ್ಲ. It's a lot more than that. ಅದಕ್ಕಿಂತ ಬಹಳಷ್ಟಿದೆ. It's being a testimony to the devil. ಕುಟುಂಬವು ಸೈತಾನನಿಗೆ ಅಂದ್ರೆ ದೆವ್ವಕ್ಕೆ ಸಾಕ್ಷಿಯಾಗಿರಬೇಕು. About how two people can become one in God's eyes. ದೇವರ ದೃಷ್ಟಿಯಲ್ಲಿ ಹೇಗೆ ಇಬ್ಬರು ಒಂದಾಗಿರಬಹುದು ಎಂಬುದಾಗಿ. And how they can manifest a love and a concern and a care and a humble relationship with one another. ಹೇಗೆ ಅದನ್ನ ಪ್ರಕಟಪಡಿಸಬಹುದು? ಪ್ರೀತಿ, ಒಬ್ರಿಗೊಬ್ರು ನೋಡಿಕೊಳ್ಳುವಂಥದ್ದು, ಕಾಳಜಿ ವಹಿಸುವಂಥದ್ದು ಮತ್ತು ದೀನ ಸ್ವಭಾವದ ಸಂಬಂಧವನ್ನು ಒಬ್ರಿಗೊಬ್ರು ಇಟ್ಕೊಳ್ಳುವುದರ ಮುಖಾಂತರ. Which is a testimony to Satan as to what the gospel can do. ಸುವಾರ್ತೆಯು ಏನು ಮಾಡಬಲ್ಲದು ಎಂಬುದನ್ನ ಸೈತಾನನಿಗೆ ಸಾಕ್ಷಿ ಕೊಡುವಂತಿರಬೇಕು ಕುಟುಂಬವು. Which was never possible before the day of Pentecost. ಪಂಚಶತಮ ದಿನದ ಮೊದಲು ಇದು ಎಂದಿಗೂ ಸಾಧ್ಯವಿರಲಿಲ್ಲ. That's why you don't read anything about homes
in the Old Testament. ಅದಕ್ಕಾಗಿ ನೀವು ಹಳೆ ಒಡಂಬಡಿಕೆಯಲ್ಲಿ ಕುಟುಂಬದ ಕುರಿತಾಗಿ ಎಲ್ಲಿಯೂ ಓದುವುದಿಲ್ಲ. Home is not important. ಕುಟುಂಬವು ಅಲ್ಲಿ ಪ್ರಾಮುಖ್ಯತೆ ಹೊಂದಿರಲಿಲ್ಲ. You could have a very bad home like Moses, who would fight with his wife and his children were disobedient, but he could be the leader. ಮೋಶೆಯ ರೀತಿಯಲ್ಲಿ ನೀವು ಕೆಟ್ಟ ಕುಟುಂಬವನ್ನು ಹೊಂದಿಕೊಂಡಿರಬಹುದಾಗಿತ್ತಲ್ಲಿ, ಹೆಂಡತಿಯೊಟ್ಟಿಗೆ ಜಗಳವಾಡುವಂಥದ್ದು, ಅವಿಧೇಯತೆಯ ಮಕ್ಕಳನ್ನ ಹೊಂದಿಕೊಂಡಿರುವಂಥದ್ದು, ಈ ರೀತಿ ಇದ್ರೂ ಕೂಡ ನಾಯಕನಾಗಿರುವಂಥದ್ದು. But not in the New Testament. ಆದರೆ ಹೊಸ ಒಡಂಬಡಿಕೆಯಲ್ಲಿ ಆ ರೀತಿ ಇಲ್ಲ. The New Testament it says if your home is not right, you cannot have a responsibility in the church. ಹೊಸ ಒಡಂಬಡಿಕೆಯಲ್ಲಿ ನಿಮ್ಮ ಕುಟುಂಬವು ಸರಿ ಇಲ್ಲ ಅಂದ್ರೆ ನೀವು ಸಭೆಯಲ್ಲಿ ಜವಾಬ್ದಾರಿಯನ್ನ ತೆಗೆದುಕೊಳ್ಳಲು ಬರುವುದಿಲ್ಲ. Completely out of the question. ಅದು ಸಂಪೂರ್ಣವಾಗಿ ಪ್ರಶ್ನೆಯಿಂದ ಹೊರಗಿರುವಂತದ್ದು. If your children are wayward, you cannot have a responsibility in the church. ನಿಮ್ಮ ಮಕ್ಕಳು ದಾರಿ ತಪ್ಪಿ ಹೋಗಿದ್ರೆ, ಅಂದರೆ ಅಲೆದಾಡುವವರಾಗಿದ್ರೆ ಸಭೆಯಲ್ಲಿ ಜವಾಬ್ದಾರಿ ತೆಗೆದುಕೊಳ್ಳಲು ಬರುವುದಿಲ್ಲ. That's so clear. ಅದು ಬಹಳ ಸ್ಪಷ್ಟವಾಗಿದೆ. So the new covenant brings us into a new possibility of relationship with one another in the home. ಹೊಸ ಒಡಂಬಡಿಕೆಯು ನಮಗೆ ಹೊಸ ಸಾಧ್ಯತೆಗಳನ್ನ ತರುತ್ತದೆ. ಅದು ಕುಟುಂಬದಲ್ಲಿ ಒಬ್ಬರಿಗೊಬ್ಬರು ಸಂಬಂಧವನ್ನ ಹೊಂದಿಕೊಳ್ಳುವುದು. So we must remember that. ನಾವು ಇದನ್ನ ನೆನಪಿಡಬೇಕು. That we can now build a home where the relationship between husband and wife is like the head cares for the body. ಗಂಡ ಮತ್ತು ಹೆಂಡತಿ ನಡುವಿನ ಸಂಬಂಧವು ತಲೆಯು ಸ್ವಂತ ಶರೀರವನ್ನ ನೋಡಿಕೊಳ್ಳುವ ಪ್ರಕಾರವೇ ಇರಬೇಕು. ಈ ರೀತಿಯಾಗಿ ನಾವು ಕುಟುಂಬವನ್ನ ಕಟ್ಟುವವರಾಗಿರಬೇಕು. The head is useless without a body. ತಲೆಯು ದೇಹವಿಲ್ಲದೆ ಪ್ರಯೋಜನಕ್ಕೆ ಬಾರದ್ದಾಗಿದೆ. Think if your head was cut off, you can't just float around by yourself. ಈ ರೀತಿಯಾಗಿ ಯೋಚಿಸ್ರಿ. ನಿಮ್ಮ ತಲೆಯು ಕತ್ತರಿಸಲ್ಪಟ್ಟಿತ್ತಪ್ಪ ಅಂದ್ರೆ ನೀವು ನೀವಾಗಿಯೇ ಅಲ್ಲಿ ಇಲ್ಲಿ ಅಲೆದಾಡಲು ಬರುವುದಿಲ್ಲ. The first question I need to ask, that I want to ask husbands here is, ನಾನು ಗಂಡಂದರಿಗೆ ಇಲ್ಲಿ ಮೊದಲ ಪ್ರಶ್ನೆ ಕೇಳಲು ಬಯಸುವುದು ಏನಪ್ಪಾ ಅಂದ್ರೆ, do you see the necessity of your wife as much as you see the necessity of your body? ನೀವು ನಿಮ್ಮ ದೇಹದ ಅಗತ್ಯತೆಯನ್ನ ಯಾವ ರೀತಿ ನೋಡ್ತಿರಲ್ಲ, ಅದೇ ರೀತಿ ನೀವು ನಿಮ್ಮ ಹೆಂಡತಿಯ ಅಗತ್ಯತೆಯನ್ನ ನೋಡುತ್ತೀರಾ? Or is it only for the purposes of sex, cooking the food, washing the clothes? ಅಥವಾ ಕೇವಲ ಲೈಂಗಿಕತೆ, ಅಡುಗೆಯನ್ನು ತಯಾರಿಸುವಂಥದ್ದು, ಬಟ್ಟೆ ಒಗೆಯುವಂಥದ್ದು, ಈ ಉದ್ದೇಶಗಳಿಗಾಗಿ ಮಾತ್ರ ನಿಮ್ಮ ಹೆಂಡತಿಯ ಅಗತ್ಯತೆಯನ್ನ ನೋಡುವರಾಗ್ತೀರಾ ನೀವು? Well, if that's the case, no wonder your marriage is in such a mess. ಹಾಗಿದ್ದಲ್ಲಿ ನಿಮ್ಮ ಮದುವೆಯು ಅವ್ಯವಸ್ಥತೆ ಮತ್ತು ಗೊಂದಲಕ್ಕೀಡಾಗಿರುವುದರಲ್ಲಿ ಅನುಮಾನನೇ ಇಲ್ಲ. Think of how you care for your body. ನೀವು ನಿಮ್ಮ ದೇಹವನ್ನ ಯಾವ ರೀತಿ ನೋಡ್ಕೊಳ್ತೀರಿ ಅನ್ನೋದ್ರ ಬಗ್ಗೆ ಯೋಚಿಸ್ರಿ. How we care for it, we wash it. ನಾವು ಅದನ್ನ ಎಷ್ಟು ತೊಳೆದುಕೊಳ್ಳುತ್ತೇವೆ, ಎಷ್ಟು ಕಾಳಜಿ ವಹಿಸುತ್ತೇವೆ. There's an injury, we treat it immediately. Even if a mosquito sits on it, we drive it off. ಏನಾದರೂ ಗಾಯ ಆಗಿದ್ರೆ ಅದಕ್ಕೆ ಬೇಗ ಔಷಧಿ ಉಪಚರಿಸಿಕೊಳ್ಳುತ್ತೇವೆ. ಸೊಳ್ಳೆ ಕೂತರೂ ಕೂಡ ಅದನ್ನ ಬೇಗ ಹೊಡೆದೋಡಿಸುತ್ತೇವೆ. Imagine coming to that level of sensitivity towards the needs of your wife. ನಿಮ್ಮ ಹೆಂಡತಿಯ ಅಗತ್ಯತೆಗಳ ಕಡೆಗೆ ಆ ಒಂದು ಸೂಕ್ಷ್ಮತೆಯ ಮಟ್ಟಕ್ಕೆ ಬರುವಂತದ್ದನ್ನ ಕಲ್ಪಿಸಿಕೊಳ್ಳ್ರಿ. That is what it means to be a Christ-like husband. ಕ್ರಿಸ್ತನ ರೀತಿಯ ಗಂಡನಾಗಿರುವುದರ ಅರ್ಥ ಅದೇ ಆಗಿದೆ. Sensitive to the needs of the body. What an example. ಶರೀರದ ಅಗತ್ಯತೆಗಳ ಕಡೆಗೆ ಸೂಕ್ಷ್ಮತೆ ಉಳ್ಳವರಾಗಿರುವುದು ಎಂತಹ ಮಾದರಿ. And let me also turn you to John chapter 10. ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯಕ್ಕೆ ಕೂಡ ತಿರುಗಿಸಿಕೊಳ್ಳುವಂತೆ ನಿಮಗೆ ಕೇಳಿಕೊಳ್ಳುತ್ತೇನೆ. Jesus said in verse 11, John chapter 10. ಯೇಸು ಸ್ವಾಮಿಯು ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಈ ರೀತಿ ಹೇಳಿದ್ದಾರೆ. I am the good shepherd. That's what he says in verse 11. 11ನೇ ವಚನ, ನಾನು ಒಳ್ಳೆ ಕುರುಬನು ಎಂಬುದಾಗಿ ಇಲ್ಲಿ ಹೇಳಿದ್ದಾರೆ. I am the good shepherd. He is the shepherd of the sheep. ಆತನು ಕುರಿಗಳಿಗೆ ಕುರುಬನಾಗಿದ್ದಾನೆ. And as a shepherd, it says in verse, he calls his sheep by name and leads them out. 3ನೇ ವಚನ ಕಡೆ ಭಾಗ, ತನ್ನ ಸ್ವಂತ ಕುರಿಗಳನ್ನ ಹೆಸರು ಹೇಳಿ ಕರೆದು ಅವುಗಳನ್ನ ಹೊರಗೆ ನಡೆಸುತ್ತಾನೆ. When he puts forth his own, he goes ahead of them. I like that. ಅವುಗಳನ್ನ ಹೊರಗೆ ಬಿಟ್ಟ ಮೇಲೆ ಕುರುಬನು ಅವುಗಳ ಮುಂದೆ ಹೋಗುತ್ತಾನೆ. ಅದನ್ನ ಇಷ್ಟಪಡ್ತೇನೆ ನಾನು. He calls his sheep tenderly. ಕುರುಬನು ತನ್ನ ಕುರಿಗಳನ್ನ ಮೃದುವಾಗಿ ಕರೆಯುತ್ತಾನೆ. In Kerala, probably is there in other parts of the country too. ಕೇರಳದಲ್ಲಿ ದೇಶದ ಬೇರೆ ಭಾಗಗಳಲ್ಲಿಯೂ ಕೂಡ ಈ ರೀತಿ ಇದೆ ಅಂತ ನಾನು ಭಾವಿಸುತ್ತೇನೆ. There's a very rude way in which even Christian husbands call their wives. ಕ್ರೈಸ್ತ ಗಂಡಂದಿರು ಕೂಡ ತಮ್ಮ ಹೆಂಡತಿಯರನ್ನ ಬಹಳ ಒರಟಾಗಿ ಕರೆಯುವಂತದ್ದು. They call her Eddie. ಅವರು ಆಕೆಯನ್ನ ಹೇ ನೀನು ಅಂತ ಕರೆದ ಹಾಗೆ, ಅಂದ್ರೆ ಎಡಿ ಅಂತ. Eddie means hey you. ಹೇ ಎಂಬ ಅರ್ಥ ಕೆಲಸಕ್ಕೆ ಬಾರದವಳು ಅಥವಾ ಅಯೋಗ್ಯಳು ಎಂಬುದಾಗಿ. Like you call a pig or something.
or a dog. ನೀವು ಒಂದು ಹಂದಿಯನ್ನ ಅಥವಾ ನಾಯಿನ ಕರಿತಿರಲ್ಲ, ಆ ರೀತಿಯಾಗಿ. And I have, in all of our churches, there, I have preached against it. ನಾನು ನಮ್ಮ ಎಲ್ಲಾ ಸಭೆಗಳಲ್ಲಿ ಅದರ ವಿರುದ್ಧವಾಗಿ ಬೋಧನೆ ಮಾಡಿದ್ದೀನಿ. ನಾನು Never call your wife Eddie or even your children. ನಿಮ್ಮ ಹೆಂಡತಿಯನ್ನಾಗಲಿ ನಿಮ್ಮ ಮಕ್ಕಳನ್ನೂ ಕೂಡ ಆಗಲಿ ಯಾವತ್ತೂ ಕೂಡ ಕೆಲಸಕ್ಕೆ ಬಾರದವರು ಅಂತ ಕರಿಬೇಡ್ರಿ. Call them by tender names. ಬಹಳ ಮೃದುವಾದ ಹೆಸರಿನಿಂದ ಕರೀರಿ. He calls his sheep by name. ಕುರುಬನು ತನ್ನ ಕುರಿಯನ್ನ ಹೆಸರಿಡಿದು ಕರೆಯುತ್ತಾನೆ. I remember after I said that, one man came to me and said, ನನಗೆ ನೆನಪಿದೆ, ನಾನು ಇದನ್ನ ಹೇಳಿದ ನಂತರ ಒಬ್ಬ ವ್ಯಕ್ತಿ ನನಗೆ ಬಂದು ಈ ರೀತಿ ಹೇಳ್ದ, brother, it's out of love that I call my wife Eddie. ಅವ್ರು ಹೇಳಿದ್ರು, ಸಹೋದರನೇ, ನಾನು ನನ್ನ ಹೆಂಡತಿಯನ್ನ ಬಹಳ ಪ್ರೀತಿಯಿಂದ ಹೋಗೆ ಬಾರೆ ಅಂತೆಲ್ಲ ಕರಿತೀನಿ ಅಂತ ಹೇಳಿದ್ರು. I said, why don't you let your wife also love you and call you Eda? ನಾನು ಹೇಳಿದೆ, ಹಾಗಾದ್ರೆ ಆಕೆ ಬಂದು ನಿನ್ನನ್ನ ಹೇ ಹೋಗೋ ಬಾರೋ ಅಂತ ಕರೆದ್ರೆ ಹೇಗಿರತ್ತಲ್ವಾ ಅಂತ. Oh, no. Then he got light. ಆಗ ವ್ಯಕ್ತಿ ಹೇಳಿದ್ರು, ಇಲ್ಲ ಅಂತ. ಆಗ ಅದ್ರ ಕಡೆ ಅವರಿಗೆ ಬೆಳಕು ಸಿಕ್ತು. We are so blind. ನಾವು ಬಹಳ ಕುರುಡರಾಗಿ ಬಿಟ್ಟಿರ್ತೀವಿ. Such rude words to say, hey you. ಬಹಳ ಒರಟಾದ ಮಾತದು, ಹೇಯ್ ನೀನು ಅಂತ ಕರೆಯುವಂಥದ್ದು. He calls his sheep by name. He's a shepherd. ಕುರುಬನು ಕುರುಬನಾಗಿರುವುದರಿಂದ ತಾನು ತನ್ನ ಕುರಿಯನ್ನ ಹೆಸರಿಡಿದು ಕರೆಯುತ್ತಾನೆ. Respect your wife. ನಿಮ್ಮ ಹೆಂಡತಿಯನ್ನ ಗೌರವದಿಂದ ಕಾಣಿರಿ. And when he puts forth his own, he goes ahead of them. Verse 4. 4ನೇ ವಚನ ಹೇಳುತ್ತೆ, ಆ ಕುರಿಗಳನ್ನ ಹೊರಗೆ ಬಿಟ್ಟ ಮೇಲೆ ಅವುಗಳ ಮುಂದೆ ಕುರುಬನು ಹೋಗುತ್ತಾನೆ ಅಂತ. Shepherd is one who goes ahead. ಕುರುಬನು ಯಾವಾಗಲೂ ಮುಂದಾಗಿ ಹೋಗುವಾತನಾಗಿರುತ್ತಾನೆ. He doesn't tell his sheep, hey, go there. ಕುರಿಗಳನ್ನ ಹೇ ಹೋಗು ಮುಂದಕ್ಕೆ ಅಂತ ಹೇಳೋದಿಲ್ಲ. He goes in front. ಆತನು ಮುಂದಾಗಿ ಹೋಗುತ್ತಾನೆ. He takes the risks. He is willing to face the dangers first. ಆತನು ಮೊದಲು ಅಪಾಯಗಳನ್ನ ನಷ್ಟಗಳನ್ನ ತೆಗೆದುಕೊಳ್ಳಲು ಮತ್ತು ಎದುರಿಸಲು ಸಿದ್ಧನಾಗಿರುತ್ತಾನೆ. Not in the way you see a lot of Indian husbands and wives walking, where the husband is 5 feet in front and in the villages see the woman carrying a load on the head. ಅದು ಈ ರೀತಿಯಾಗಲ್ಲ. ನೀವು ಭಾರತದಲ್ಲಿ ಅನೇಕ ಕಡೆ ನೋಡಿರ್ತೀರಿ, ಗಂಡನು ಹೆಂಡತಿಗಿಂತ 5 ಅಡಿ ಮುಂದಕ್ಕೆ ಹೋಗ್ತಾ ಇರ್ತಾನೆ, ಹೆಂಡತಿಯು ತನ್ನ ತಲೆಯ ಮೇಲೆ ಭಾರವನ್ನ ಹೊತ್ತುಕೊಂಡು ನಡೀತಾ ಇರ್ತಾಳೆ. ಈ ಒಂದು ಹಳ್ಳಿಗಳಲ್ಲಿ ನೀವು ನೋಡಿರ್ತೀರಿ ಈ ತರ. Not that type of going ahead. ಆ ರೀತಿಯಾಗಿ ಮುಂದಾಗಿ ಹೋಗುವಂತದ್ದಲ್ಲ ಅಲ್ಲಿ. It's going ahead as an example. ಮುಂದಕ್ಕೆ ಹೋಗುವುದು ಅದರ ಅರ್ಥ ಮಾದರಿಯಾಗಿರುವುದು ಎಂಬುದಾಗಿ. If you find your wife is not up to the mark in some area, ನಿಮ್ಮ ಹೆಂಡತಿಯು ಯಾವುದೋ ಒಂದು ಕ್ಷೇತ್ರದಲ್ಲಿ ಒಂದು ಮಟ್ಟಕ್ಕೆ ಇನ್ನು ಬಂದಿಲ್ಲ ಅಂತ ತಿಳಿದುಕೊಳ್ಳೋಣ. maybe she loses her temper frequently or grumbles and complains. ಆಕೆಯು ಗುಣಗುಟ್ಟುತ್ತಿರಬಹುದು, ದೂರುತ್ತಿರಬಹುದು, ಕೋಪವನ್ನ ಬೇಗ ಮಾಡ್ಕೊಳ್ತಾ ಇರಬಹುದು. How to deliver her from it? ಹೇಗೆ ಆಕೆಯನ್ನ ಅದರಿಂದ ಬಿಡುಗಡೆಗೊಳಿಸಬಹುದು? Are you going to whip her from the back? ನೀವು ಆಕೆಗೆ ಕೋಲಿನಿಂದ ಹಿಂದೆಯಿಂದ ಹೊಡಿತೀರಾ? That is a hireling. Come on, get rid of that habit. ಅದು ಯಾವ ತರಪ್ಪ ಅಂದ್ರೆ ಬೆದರಿಕೆ ಹಾಕಿ ಇದರಿಂದ ಹೊರಗ್ ಬಾ ಅಂತ ಹೇಳಿದ ಹಾಗೆ. A good shepherd goes in front and shows by his example. ಒಳ್ಳೆ ಕುರುಬನು ಮುಂದಾಗಿ ಹೋಗಿ ತನ್ನ ಮಾದರಿಯನ್ನ ತೋರಿಸುವಂತವನಾಗಿರುತ್ತಾನೆ. How to overcome those sins that you see in your wife. ನಿಮ್ಮ ಹೆಂಡತಿಯಲ್ಲಿ ನೀವು ನೋಡುವಂತ ಪಾಪವನ್ನ ಹೇಗೆ ಜಯಗಳಿಸಬಹುದು ಎಂಬಂತ ಮಾದರಿ. It's a tremendous responsibility to be a husband. ಗಂಡನಾಗಿರುವಂತದ್ದು ಬಹಳ ದೊಡ್ಡ ಜವಾಬ್ದಾರಿಯಾಗಿದೆ. Don't ever take it on unless you're serious about it. ನೀವು ಅದರ ಬಗ್ಗೆ ಗಂಭೀರವಾಗಿಲ್ಲ ಅಂದ್ರೆ ಮದುವೆ ಜೀವಿತಕ್ಕೆ ಕಾಲಿಡಬೇಡ್ರಿ. I mean, it's just like a tremendous responsibility to be a general of an army or the prime minister of a country. ಅದು ಒಂದು ದೊಡ್ಡ ಜವಾಬ್ದಾರಿ. ಸೈನ್ಯದಲ್ಲಿ ಜನರಲ್ ಅಂದ್ರೆ ಮುಖ್ಯಸ್ಥನಾಗಿರುವ ಪ್ರಕಾರ, ಭಾರತ ದೇಶದಲ್ಲಿ ಪ್ರಧಾನ ಮಂತ್ರಿಯ ಜವಾಬ್ದಾರಿ ಇರುವ ಪ್ರಕಾರ. You're not your own boss if you can't take those responsibilities lightly. ನೀವು ಯಜಮಾನನಾಗಿದ್ರೆ ನಿಮ್ಮ ಜವಾಬ್ದಾರಿಗಳನ್ನ ಹಗುರವಾಗಿ ತೆಗೆದುಕೊಳ್ಳಲು ಬರುವುದಿಲ್ಲ ನೀವು. I mean, even to be a teacher in a school or a principal of a school is a big responsibility. ಈ ಒಂದು ಶಾಲೆಯಲ್ಲಿ ಪ್ರಿನ್ಸಿಪಾಲ್ ಆಗಿದ್ರೆ ಅಥವಾ ಶಿಕ್ಷಕಿಯಾಗಿದ್ರೆ ಅದು ಒಂದು ದೊಡ್ಡ ಜವಾಬ್ದಾರಿ, ಆ ಹುದ್ದೆ ಹೊಂದಿರುವಂತದ್ದು. Or even some of the jobs you're taken, it's a big responsibility. ನೀವು ಯಾವುದೇ ಒಂದು ಉದ್ಯೋಗವನ್ನ ತೆಗೆದುಕೊಂಡಿರುವಾಗ ಅದು ಒಂದು ದೊಡ್ಡ ಜವಾಬ್ದಾರಿ. It's a very big responsibility to be a husband in a home. ಕುಟುಂಬದಲ್ಲಿ ಗಂಡನಾಗಿರುವಂತದ್ದು ಕೂಡ ಒಂದು ದೊಡ್ಡ ಜವಾಬ್ದಾರಿಯಾಗಿದೆ. To be an example. ಮಾದರಿಯಾಗಿರಬೇಕು. A hard working person. I mean,
If you're a lazy person, ಕಷ್ಟಪಟ್ಟು ಕೆಲಸ ಮಾಡುವವರಾಗಿರ್ಬೇಕು. ನೀವು ಸೋಮಾರಿಗಳಾಗಿದ್ರೆ I would suggest you don't get married. ನಾನ್ ನಿಮಗೆ ಸಲಹೆ ಕೊಡ್ತೇನೆ, ಮದುವೆನೇ ಆಗಕ್ ಹೋಗ್ಬೇಡ್ರಿ. Just destroy yourself with your laziness. ನಿಮ್ಮ ಸೋಮಾರಿತನದಿಂದ ನಿಮ್ಮನ್ನ ನೀವು ನಾಶಪಡಿಸಿಕೊಂಡು ಬಿಡ್ತೀರಿ. But that's not a good example. ಆದ್ರೆ ಅದು ಒಳ್ಳೆ ಮಾದರಿ ಅಲ್ಲ. Imagine if you're a lazy person and your wife is also lazy and your children are lazy. What's your home going to be like? ಕಲ್ಪಿಸ್ಕೊಳ್ರಿ, ನೀವು ಸೋಮಾರಿಗಳಾಗಿರ್ತೀರಿ, ನಿಮ್ಮ ಹೆಂಡತಿ ಸೋಮಾರಿಯಾಗಿರ್ತಾಳೆ, ನಿಮ್ಮ ಮಕ್ಕಳು ಕೂಡ ಸೋಮಾರಿಗಳಾಗಿರ್ತಾರೆ. ಹಾಗಿದ್ರಿ ಎಂತಹ ಕುಟುಂಬ ಅದು? You say, brother, that's my temperament. Well, go and hang your head in shame before God. ಒಂದು ವೇಳೆ ನೀವು ಇದು ನನ್ನ ಮನೋಭಾವ ಅಂತ ಹೇಳೋದಾದ್ರೆ ದೇವರ ಎದುರುಗಡೆ ಹೋಗಿ ನಾಚಿಕೆಯಿಂದ ನಿಮ್ಮ ತಲೆಯನ್ನ ತಗ್ಗಿಸ್ಕೊಳ್ರಿ. And say, Lord, I got to be changed. ಕರ್ತರೆ, ನಾನು ಬದಲಾಗಬೇಕು ಅಂತ ಹೇಳ್ರಿ. Some of you have been in the church for so many years. ನಿಮ್ಮಲ್ಲಿ ಕೆಲವರು ಸಭೆಯಲ್ಲಿ ಬಹಳಷ್ಟು ವರ್ಷಗಳಿಂದ ಇದ್ದೀರಿ. When are you going to get rid of your laziness? ನಿಮ್ಮ ಸೋಮಾರಿತನದಿಂದ ಹೊರಗೆ ಬರುವುದು ಯಾವಾಗ ಹಾಗಾದ್ರೆ? When are you going to be a hard-working person? To be an example. ನೀವು ಕಷ್ಟಪಟ್ಟು ಕೆಲಸ ಮಾಡುವ ವ್ಯಕ್ತಿಯಾಗಿ ಮಾದರಿಯಾಗಿರುವುದು ಯಾವಾಗ ಹಾಗಾದ್ರೆ? Don't you see Jesus working hard? ಯೇಸು ಸ್ವಾಮಿಯು ಕಷ್ಟಪಟ್ಟು ಕೆಲಸ ಮಾಡಿರುವಂತದ್ದನ್ನ ನೀವು ನೋಡೋದಿಲ್ವಾ? How hard he works. There's no laziness in God's kingdom. ಎಷ್ಟು ಕಷ್ಟಪಟ್ಟು ಯೇಸು ಸ್ವಾಮಿಯು ಕೆಲಸ ಮಾಡಿದ್ದಾರೆ. ದೇವರ ರಾಜ್ಯದಲ್ಲಿ ಸೋಮಾರಿತನ ಎಂಬುವಂತದ್ದು ಇರುವುದಿಲ್ಲ. So a good shepherd is one who works hard for his sheep. ಒಳ್ಳೆ ಕುರುಬನು ತನ್ನ ಕುರಿಗಾಗಿ ಕಷ್ಟಪಟ್ಟು ಕೆಲಸ ಮಾಡುವಾತನಾಗಿರುತ್ತಾನೆ. If a sheep goes astray, he looks for that sheep to bring it back. ಕುರಿಯು ದಾರಿ ತಪ್ಪಿ ಹೋಗಿದ್ರೆ ಅದನ್ನ ನೋಡಿ ಅದನ್ನ ಮತ್ತೊಮ್ಮೆ ಹಿಂತಿರುಗಿ ಕರೆದುಕೊಂಡು ಬರುವಾತನಾಗಿರುತ್ತಾನೆ. He goes ahead. He never goes from behind to push, saying you must be like this and you must be like that. ಕುರುಬನು ಯಾವಾಗಲೂ ಮುಂದಾಗಿ ಹೋಗುವಾತನಾಗಿರುತ್ತಾನೆ. ಆತನು ಯಾವಾಗಲೂ ಹಿಂದ್ಗಡೆ ಹೋಗಿ ತಳ್ಳಿಬಿಟ್ಟು ನೀನು ಆ ರೀತಿಯಾಗಿರ್ಬೇಕು, ಈ ರೀತಿಯಾಗಿರ್ಬೇಕು ಅಂತೆಲ್ಲ ಹೇಳೋದಿಲ್ಲ. It's a pathetic thing I see today in many Indian men who want to go abroad to make money. ಇಂದು ನಾನು ಬಹಳ ಕರುಣಾಜನಕ ಸಂಗತಿಯನ್ನ ನೋಡುತ್ತೇನೆ. ಅನೇಕ ಭಾರತೀಯ ಪುರುಷರು ಹೊರದೇಶಕ್ಕೆ ಹೋಗಿ ಹಣ ಮಾಡಬೇಕು ಎಂಬ ಬಯಕೆಯನ್ನ ಹೊಂದಿರುತ್ತಾರೆ. They don't have qualifications, so they marry a nurse. ಅವರಿಗೆ ಅರ್ಹತೆ ಅನ್ನುವಂಥದ್ದು ಇರೋದಿಲ್ಲ. ಅವರು ನರ್ಸ್ ಅಂತವರನ್ನ ಮದುವೆ ಆಗುತ್ತಾರೆ. Because they know that nurses can get jobs in the Gulf and in America. ಯಾಕಂದ್ರೆ ಅವರಿಗೆ ಗೊತ್ತಿರುತ್ತೆ ನರ್ಸ್ ಅಂತವರು ಅಮೆರಿಕ ಮತ್ತು ಗಲ್ಫ್ ಕಡೆಗಳಲ್ಲಿ ಉದ್ಯೋಗವನ್ನು ದೊರಕಿಸಿಕೊಳ್ಳುತ್ತಾರೆ ಅಂತ. And then go care of their wives and sit at home looking after the children and cooking the food while the wife is earning the money. ಅವರು ತಮ್ಮ ಹೆಂಡತಿಯನ್ನ ನೋಡಿಕೊಳ್ಳುವ ಉದ್ದೇಶದಿಂದ ಹೊರದೇಶಗಳಿಗೆ ಹೋಗ್ತಾರೆ, ಮನೆಯಲ್ಲಿ ಆರಾಮಾಗಿ ಕುತ್ಕೊಳ್ತಾರೆ, ಮಕ್ಕಳನ್ನ ನೋಡ್ಕೊಳ್ತಿರ್ತಾರೆ, ಅಡುಗೆ ಮಾಡ್ಕೊಳ್ತಿರ್ತಾರೆ. ಆದರೆ ಹೆಂಡತಿಯು ಹಣವನ್ನ ಸಂಪಾದನೆ ಮಾಡುತ್ತಿರುತ್ತಾಳೆ. Are these Christians? ಇಂಥವರು ಕ್ರೈಸ್ತರ? They have no understanding of God's word. ಅವರು ದೇವರ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳದೆ ಇರುವಂತವರು. They should hang their heads in shame. It's not necessary to go to America and the Gulf. ಅವರು ತಮ್ಮ ತಲೆಗಳನ್ನ ನಾಚಿಕೆಯಿಂದ ತಗ್ಗಿಸಿಕೊಳ್ಳಬೇಕು. ಅವರು ಅಮೆರಿಕಕ್ಕಾಗಲಿ ಗಲ್ಫ್ಗಾಗಲಿ ಹೋಗೋ ಅವಶ್ಯಕತೆ ಬೀಳೋದಿಲ್ಲ. It's not necessary to earn so much money. ಹೆಚ್ಚು ಹಣವನ್ನ ಸಂಪಾದನೆ ಮಾಡುವಂತದ್ದರ ಅಗತ್ಯತೆ ಇಲ್ಲ. It's necessary to build a godly home. ದೈವಿಕ ಕುಟುಂಬವನ್ನ ಕಟ್ಟುವಂತದ್ದರ ಅಗತ್ಯತೆ ಇದೆ. Very, very important. Recognize that. ಇದನ್ನ ಗ್ರಹಿಸಿಕೊಳ್ಳುವಂತದ್ದು ಬಹಳ ಬಹಳ ಮುಖ್ಯವಾಗಿದೆ. And yet there are so many Christians who don't have any clue about all these things. ಹಾಗಿದ್ರೂ ಕೂಡ ಅನೇಕ ಕ್ರೈಸ್ತರಿಗೆ ಈ ಸಂಗತಿಗಳ ಕುರಿತಾಗಿ ಸುಳಿವು ಕೂಡ ಇರೋದಿಲ್ಲ. And the end result is ಕೊನೆಯ ಫಲಿತಾಂಶ ಏನಾಗಿರತ್ತಪ್ಪ ಅಂದ್ರೆ these effeminate husbands who are more like women than men. ಹೆಂಗಸರಂತೆ ವರ್ತಿಸುವಂತ ಗಂಡಂದಿರು ಒಂದು ರೀತಿಯಲ್ಲಿ ಪುರುಷನಾಗಿರುವುದಕ್ಕಿಂತ ಸ್ತ್ರೀಯಂತೆ ಇರುತ್ತಾರೆ. The children suffer because of that. ಇದಕ್ಕಾಗಿ ಇವರುಗಳ ಮಕ್ಕಳು ಬಹಳ ಬಾಧೆ ಪಡ್ತಾರೆ. You are an effeminate, irresponsible, lazy husband. ನೀವು ಹೆಂಗಸರಂತೆ ವರ್ತಿಸುವಂತ ಗಂಡಂದಿರು ಮತ್ತು ಜವಾಬ್ದಾರಿ ಇಲ್ಲದೆ ಇರುವಂತ ಸೋಮಾರಿ ಗಂಡಂದರಾಗಿರ್ತೀರಿ. I guarantee your children are going to suffer all their life because of what they see in you. ನಾನು ನಿಮಗೆ ಗ್ಯಾರಂಟಿ ಕೊಡಲು ಇಷ್ಟಪಡ್ತೇನೆ, ನಿಮ್ಮಲ್ಲಿ ನೋಡುವಂತ ಮಕ್ಕಳು ತಮ್ಮ ಇಡೀ ಜೀವಿತ ಪೂರ್ತಿ ಬಹಳ ಬಾಧೆ ಪಡ್ತಾರೆ. You better wake up. ನೀವು ಎಚ್ಚರಗೊಳ್ಳೋದು ಬಹಳ ಉತ್ತಮ. I'm speaking strongly because I've seen enough children messed up
because the way they saw their father live at home. ನಾನು ಇದರ ಬಗ್ಗೆ ಬಹಳ ಬಲವಾಗಿ ಮಾತನಾಡುತ್ತಿದ್ದೇನೆ. ಯಾಕಪ್ಪ ಅಂದ್ರೆ ಅನೇಕ ಮಕ್ಕಳು ಅಸ್ತವ್ಯಸ್ತಗೊಂಡಿದ್ದನ್ನ ನಾನು ನೋಡಿದ್ದೇನೆ. ಯಾಕಂದ್ರೆ ಅವರು ತಮ್ಮ ಮನೆಯಲ್ಲಿ ತಮ್ಮ ತಂದೆಯು ನಡೆದುಕೊಳ್ಳುವಂತ ರೀತಿಯನ್ನ ನೋಡಿದ್ದಕ್ಕಾಗಿ. Irresponsible, lazy, wayward. ಬೇಜವಾಬ್ದಾರಿಗಳು, ಸೋಮಾರಿಗಳು ಮತ್ತು ಅಲೆದಾಡುವಂತವರು ಆಗಿರುವುದಕ್ಕಾಗಿ. I want to save the next generation from messing up. ಈ ಒಂದು ಮುಂದಿನ ಸಂತತಿಯು ಹಾಳು ಮಾಡಿಕೊಳ್ಳುವಂತದ್ರಿಂದ, ಅಸ್ತವ್ಯಸ್ತ ಮಾಡಿಕೊಳ್ಳುವಂತದ್ರಿಂದ ರಕ್ಷಿಸಲು ಇಷ್ಟಪಡುತ್ತೇನೆ. So it's time to wake up in this area. ಈ ಒಂದು ಕ್ಷೇತ್ರದಲ್ಲಿ ಎಚ್ಚರಗೊಳ್ಳಲು ಬಹಳ ಒಳ್ಳೆಯ ಸಮಯ ಇದು. Follow the example of Jesus. Go ahead and be an example in every area. ಯೇಸುವಿನ ಮಾದರಿಯನ್ನು ಹಿಂಬಾಲಿಸ್ರಿ, ಮುಂದಾಗಿ ಹೋಗಿ ಎಲ್ಲಾ ಕ್ಷೇತ್ರದಲ್ಲಿ ಮಾದರಿಗಳಾಗಿರ್ರಿ. So that you should be able to say to your wife, follow me. ಆಗ ನೀವು ನಿಮ್ಮ ಹೆಂಡತಿಗೆ ನನ್ನನ್ನು ಹಿಂಬಾಲಿಸು ಎಂದು ಹೇಳಲು ಶಕ್ತರಾಗುತ್ತೀರಿ.